ಮಾತಾಡೋದು ಅಷ್ಟೇ. ನನಗೆ ಫಾರ್ ಮೈ ಮೆಮರಿ, ಓಕೆ, ಆಸ್ ಫಾರ್ ಆಸ್ ಕಾರ್ಪೊರೇಷನ್ ಇಸ್ ಕನ್ಸರ್ನ್, ನಾನು ಇವತ್ತವರೆಗೂ ಒಬ್ಬರಿಗೂ ಕೊಟ್ಟದ್ದು ನನಗೆ ನೆನಪಿಲ್ಲ. ಐ ಜಸ್ಟ್ ಚೆಕ್ ಇಟ್ ಅಪ್ ಅಂಡ್ ಐಲ್ ಕಮ್ ಬ್ಯಾಕ್ ಟು ಸರ್ ಪ್ಲೀಸ್. ತಾಳಪ್ಪ ಒಂದೇ ನಿಮಿಷ. ನಾನು ವೆಲ್ಕಮ್ ಮಾಡ್ತೀನಿ ನಿಮ್ಮ ಸ್ಟೇಟ್ಮೆಂಟ್ನ. ಬಟ್ ಆಚೆ ಕಡೆ ಎಲ್ಲ ಡಿ ಕೆ ಶಿವಕುಮಾರ್ ಅಂತ ಹೇಳ್ತಾರೆ. ದಯವಿಟ್ಟು ಹೋಗ್ಬೇಕು. ಏನೇ ಆದರೂ ಡಿ ಕೆ ಶಿವಕುಮಾರ್, ಏನೇ ಆದರೂ ಡಿ ಕೆ ಶಿವಕುಮಾರ್ ಅನ್ನೋದು ಬರಬಾರ್ದು. ಬೆಂಗಳೂರಲ್ಲಿ ಎಲ್ಲ ಏನೇ ನೋಡಿ, ಅದಕ್ಕೆ ನಾನು ಹೇಳಿದ್ದು ಇದು ದೇವಸ್ಥಾನ ಸೊತ್ತು, ಹಂಗೆ ಕೊಡಕ್ಕೆ ಬರಲ್ಲ, ತಪ್ಪು. ಅದು 250 ಕೋಟಿ ಬೆಲೆ ಬಾಳ. ಸುರೇಶ್ ಗೌಡ ದಯವಿಟ್ಟು ಮತ್ತು ಪಠಾಣ್ ಮತ್ತು ಜನಾರ್ದನ್ ರೆಡ್ಡಿ ಮತ್ತು ಸಮೃದ್ಧಿ ಕೊಡ್ತಾರೆ ಅಧ್ಯಕ್ಷರೇ. ಅಲ್ಲ ಮೊದಲು ಆಯ್ತು ಮಾತಾಡಿದ್ರಲ್ಲ. ಆಯ್ತು ಅಧ್ಯಕ್ಷರೇ ನೀವು ಹೇಳಿದ್ದೆ ನೀವೇ ನಡ್ಕೊಳ್ರಿ. ಏನು ಊಟಕ್ಕೆ ಹೋಗ್ಲಾರ್ದು ಇಲ್ಲೇ ಕುಂತರು ಮಾಡ್ಸಾಡ್ಕೊಂಡ್ರೆ ತಾಳ್ಮೆ ಕಲೆಯಿರಿ. ಒಂದು ನಿಮಿಷ. ಇದಕ್ಕೆ ಸಂಬಂಧಪಟ್ಟಂತೆ 16/8/24 ನಾನು ಮೆಟ್ರೋವ್ರಿಗೆ ಪತ್ರ ಬರೀತೇನೆ. ಆಯ್ತು, ಬೇಗ ಮುಗಿಸಿ. ಸ್ಟೇಷನ್ ಮೇಲೆ ಹೇಳಿದ್ರೆ ಆಗ್ತದೆ. ಹೇಳ್ತೇನೆ. ಇದರಲ್ಲಿ ಇಷ್ಟು ಜನ ಮಾತಾಡ್ಲಿಕ್ಕಿದ್ದಾರೆ. ಬಹಳ ಸೂಕ್ಷ್ಮ. ಇನ್ನೊಂದು ಟೈಮ್ ಕೊಡಿ. ಅರ್ಜೆಂಟ್ ವಿಚಾರ 5 ನಿಮಿಷ ಮಾತಾಡ. ಸರ್, ಉಪಮುಖ್ಯಮಂತ್ರಿಗಳು ಕೇಳಿಸ್ಕೋಬೇಕು. 15/6/2025 ಲೀಸ್ ಟೈಮ್ ಆಯ್ತು. ಇದನ್ನ ನಾವು ಯಾರಿಗೂ ಕೊಡೋದಿಲ್ಲ, ವಶಪಡಿಸ್ಕೊಳ್ತೀವಿ ಅಂತೇಳಿ ಅಂದಿನ ಮುಜರಾಯಿ ಸಚಿವರು ಹೇಳಿರ್ತಾರೆ. ಅದಾದ್ಮೇಲೆ ಮತ್ತೆ ಇದನ್ನೇನು ಮಾಡ್ತಾರೆ, ಅವನು ಲೀಸ್ ಮುಗಿಯೋದು 15/6/2025, ಅಂದರೆ ಈಗ 2 ತಿಂಗಳಿಂದ. ಸಭಾಧ್ಯಕ್ಷರೇ, 30 ವರ್ಷಕ್ಕೆ ತಗೊಳ್ತಾನೆ ಸಭಾಧ್ಯಕ್ಷರೇ. ಮಾನ್ಯ ಉಪಮುಖ್ಯಮಂತ್ರಿಗಳೇ, ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ, ಈ 1 ಎಕರೆ 30 ಗುಂಟೆನ ಮುತ್ಯಾಲಮ್ಮ ಮೆಟ್ರೋ ಸ್ಟೇಷನ್ ಮಾಡಿಕೊಡಿ. ಬಡೂರಿನಲ್ಲಿ 7-8 ತಲೆಮಾರುಗಳಿಂದ ವಾಸ ಮಾಡೋಂಥ ಅಕ್ಕಪಕ್ಕದವ್ರ ಆಸ್ತಿನ ವಶಪಡಿಸ್ಕೊಳ್ಳೋದು ಬೇಡ. ಇದನ್ನು ಮಾಡೋದ್ರಿಂದ ಸ್ಟೇಷನ್ ಇರುತ್ತೆ, ಸುಮಾರು 4-5 ಕಿಲೋಮೀಟರ್ ಪಾರ್ಕಿಂಗ್ ಸಿಗತ್ತೆ. ಮೆಟ್ರೋ ಅಧಿಕಾರಿಗಳಿಗೆ ನಾನು ಬರೆದಿರೋ ಪತ್ರ ನಿನ್ನೆ ತಮಗೆ ಕೊಟ್ಟಿದ್ದೀನಿ. ತಾವು ಸದ್ಯಕ್ಕೆ ಪಾಸಿಟಿವ್ ಆಗಿ ಬರೆದಿದ್ದೀರಿ. ತಾವು ಇದನ್ನ ಸ್ಟೇಷನ್ ಮಾಡಿಕೊಡ್ತೀರಿ ಅಂತ ನಾನು ನಂಬ್ತೇನೆ. ದಯವಿಟ್ಟು ಈ ಥರ ಒಂದು ಸರ್, ಮೊನ್ನೆ ಕ್ಯಾಬಿನೆಟಲ್ಲಿ ಆಗಿರೋ ಭಾಳ ಕ್ಲಿಯರ್ ಇದೆ. ನಿಮ್ಮ ರಿಪೋರ್ಟ್ ನಾನು ನೋಡಿದ್ದೀನಿ. ಅಲ್ಲ, ನನಗೆ ಹೌಸಲ್ಲಿ ನಮ್ಮ ಆಫೀಸರ್ ಕೇಳೋದು ನಾವು ಯಾವುದು ಮಾಡಿಲ್ಲ. ಅಲ್ಲ 100% ರೆಕಾರ್ಡ್ ಆಗಿದೆ. DC ಚೇಂಬರಲ್ಲಿ ಫೈಲ್ ಇದೆ. ಇದ್ರೆ ಕೊಡಿ ನನಗೆ. ಅಲ್ಲ, ಕೊಟ್ಟಿಲ್ಲ ನನಗೆ. ಅವ್ರು ಕಾಪಿ ಕೇಳಿದ್ರೆ ಕೊಟ್ಟಿಲ್ಲ. DC ಚೇಂಬರಲ್ಲಿ ಫೈಲೇ ಇದೆ. ವೆರಿ ಕ್ಲಿಯರ್ ಕ್ಯಾಬಿನೆಟ್ ಡಿಸಿಷನ್ ಆಗಿ ಫೈಲ್ DC ಹತ್ರ ಇದೆ. ಸಭಾಧ್ಯಕ್ಷರೇ, ಅದೇ ರೀತಿ ತುಮಕೂರು ರೋಡು ಜಂಕ್ಷನ್ ಸಭಾಧ್ಯಕ್ಷರೇ, ಇವಾಗ ಏರ್ಪೋರ್ಟ್ ರೋಡ್ ನಾನು ಮಾತಾಡ್ತೀನಿ. ಇದು 70% ಕರ್ನಾಟಕ ತುಮಕೂರು ರೋಡಲ್ಲಿ ಬರುತ್ತೆ. ಇದು ಒಂದು ಸಿಗ್ನಲ್ ಫ್ರೀ ಮಾಡಿದ್ರೆ ಗುರುಗುಂಟೆಪಾಳ್ಯ ತುಮಕೂರು ರೋಡು ಗುರುಗುಂಟೆಪಾಳ್ಯ ಒಂದು ಸಿಗ್ನಲ್ ಫ್ರೀ ಮಾಡಿದ್ರೆ ಸಭಾಧ್ಯಕ್ಷ 70% ಟ್ರಾಫಿಕ್ ಉಳಿಯುತ್ತೆ. ಓಕೆ, ದಯವಿಟ್ಟು ಬೆಂಗಳೂರು ಕಡೆ ಥ್ಯಾಂಕ್ ಯು ಹೆಚ್ಚು ಗಮನ ಹರಿಸಿ. ಇವತ್ತು ಬೆಂಗಳೂರು ಒಳಗಡೆ ಪಾಟೋಲ್ಗಳಿರ್ಬೋದು, ಡೆವಲಪ್ಮೆಂಟ್ ಇರ್ಬೋದು. ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಒಂದು ಮನವಿ ಮಾಡ್ತೀನಿ, ಇಡೀ ಬೆಂಗಳೂರಲ್ಲಿ ಒಂದೊಂದು MLAಗೆ ಒಂದೊಂದು ದಿನ ಟೈಮ್ ಕೊಟ್ಟು ಯಾವುದು ಪಕ್ಷಭೇದ ಇಲ್ಲದೆ. ಇವತ್ತು ಸುರೇಶ್ ಕುಮಾರ್ ಅವರೊಂದು ಮಾತು ಹೇಳಿದ್ರು ದೇವರಾಜಸ್ ಅವ್ರ ಬಗ್ಗೆ, ಒಂದು ಗ್ಲಾಸ್ ನೀರಿಟ್ಕೊಂಡು. ಆಯ್ತು ಸಾಕು, ನೀವು ಒಂದೊಂದು ದಿನ ಒಬ್ಬೊಬ್ಬರಿಗೆ ಟೈಮ್ ಕೊಡಿ. ಸಮಸ್ಯೆಗಳನ್ನ ಪಕ್ಷಭೇದ ಮರೆತು ನಿನ್ನ ಜೊತೆ ನಾನಿದ್ದೀನಿ ಬಾ ಡೆವಲಪ್ಮೆಂಟ್ಗೆ ಅಂತ ಕರ್ಕೊಂಡೋಗಿ. ಬೆಂಗಳೂರು ಒಳಗಡೆ ಒಳ್ಳೆ ಹೆಸರು ಉಳ್ಕೊಳ್ಳುತ್ತೆ. ಥ್ಯಾಂಕ್ ಯು. ಆಮೇಲೆ ಒಂದೇ ಒಂದು ಕಿವಿ ಮಾತು, ವಿಜಯನಗರ ಕೃಷ್ಣದೇವರಾಯನವರು ಅವರ ಆಳ್ವಿಕೆನಲ್ಲಿ ನನ್ನ ಆಳ್ವಿಕೆ ಹೆಂಗಿದೆ ಅಂತೇಳಿ ಮಾರುವೇಷದಲ್ಲಿ ಹೋಗಿ ಪರೀಕ್ಷೆ ಮಾಡ್ತಾ ಇದ್ರಂತೆ. ಜನಗಳು ಅವಾಗ ಹೇಳ್ತಾ ಇದ್ರಂತೆ ಏನೇನು ತೊಂದರೆ ಇದೆ ಅಂತ. ಒಂದು ಸಾರಿ ನೀವು ಮಾರುವೇಷದಲ್ಲಿ DK ಶಿವಕುಮಾರ್ ಬಗ್ಗೆ ಏನು ಹೇಳ್ತೀರಾ ಅಂತ ಒಂದು ಅಭಿಪ್ರಾಯ ಕಲೆಕ್ಟ್ ಮಾಡಿ, ನಿಮ್ಮ ಬಗ್ಗೆ ಸಿಗೋಂಥ ಅಭಿಪ್ರಾಯನ ನೀವೇ ಪಡ್ಕೊಳ್ಳಿ. ಆಮೇಲೆ ಸರಿ ಮಾಡ್ಕೊಳ್ಳಿ. ಸುರೇಶ್ ಗೌಡ್ರೆ, ಒಳ್ಳೇದಾಗಿ. ಮಾನ್ಯ ಸಭಾಧ್ಯಕ್ಷರೇ,